ನೊಂದವರಿಗೆ ನ್ಯಾಯ ದೊರಕಲು ನ್ಯಾಯವಾದಿಗಳಾಗಿ ಡಾಕ್ಟರ್ ಸಿ ರಾಜಶೇಖರ್. ನೊಂದವರು ಹಾಗೂ ದೀನದಲಿತರಿಗೆ ಹಾಗೂ ಅನ್ಯಾಯ ಮತ್ತು ತುಳಿತಕ್ಕೊಳಗಾದವರು ಪರವಾಗಿ ಧ್ವನಿ ಎತ್ತಲು ಯುವಕರು ಮುಂದಾಗಬೇಕು ಎಂದು ಡಾಕ್ಟರ್ ಸಿ ರಾಜಶೇಖರ ಹೇಳಿದರು. ಕೊಪ್ಪಳ ರಸ್ತೆಯಲ್ಲಿರುವ ಶಿವಪ್ರಿಯ ಕಾನೂನು ವಿಶ್ವವಿದ್ಯಾಲಯದಲ್ಲಿ ಮೊದಲನೇ ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ಸ್ವಾಗತ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಕಾನೂನಿನ ಪದವಿ ಪಡೆಯುವ ಇಚ್ಛೆಯಿಂದ ಹೊಸದಾಗಿ ಆಗಮಿಸಿದ ಎಲ್ಲ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಉತ್ತಮ ವಿದ್ಯಾಭ್ಯಾಸವನ್ನು ಪಡೆಯಬೇಕು ಹಾಗೂ ಸರ್ವರಿಗೂ ನ್ಯಾಯ ದೊರಕಿಸುವ ಕೆಲಸ ನಿಮ್ಮಿಂದಾಗಬೇಕು ಎಂದರು. ಹಿರಿಯ ನ್ಯಾಯವಾದಿ ಹಾಗೂ ಕರ್ನಾಟಕ ರಾಜ್ಯ ಬಾರ್ ಕೌನ್ಸಿಲ್ ಸದಸ್ಯರಾದ ಆಸಿಫ್ ಅಲಿ ಅವರು ಮಾತನಾಡಿ, ಭಾರತದಲ್ಲಿರುವ ನ್ಯಾಯಾಂಗ ವ್ಯವಸ್ಥೆ ಅತ್ಯಂತ ಸುಭದ್ರವಾಗಿರುವುದು ಹಾಗೂ ಸರ್ವರಿಗೂ ಸಮಪಾಲು ಸಮಬಾಳು ಗೆಲ್ಲುವಂತೆ ಉಳ್ಳವರಿಗೂ ಇಲ್ಲದವರಿಗೂ ಒಂದೇ ತರನಾದಂತಹ ಕಾನೂನು ಇದ್ದು ಇದರ ಬಗ್ಗೆ ಅತ್ಯಂತ ಶ್ರದ್ಧೆ ಹಾಗೂ ನಿಷ್ಠೆಯಿಂದ ಅಭ್ಯಾಸ ಮಾಡಬೇಕು ಹಾಗೂ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ವ್ಯಕ್ತಿಗಳು ಆಗಬೇಕು ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಜಿಲ್ಲಾ ಅಧ್ಯಕ್ಷ ಎವಿ ಕಣವಿ, ಕಾಲೇಜು ಉಪಾಧ್ಯಕ್ಷ ಆರ್ಬಿ ಪಾನಗಂಟೆ, ಕಾರ್ಯದರ್ಶಿ ರಾಜಶೇಖರ ಹಂಸೆ, ಪ್ರಕಾಶ್ ಸೋಮಶೇಖರ, ಸಹ ಕಾರ್ಯದರ್ಶಿ ವಿಜಯಕುಮಾರ್ ಕಂಬ್ಳಿ, ಪ್ರಾಚಾರ್ಯ ಡಾಕ್ಟರ್ ಬಸವರಾಜ್ ಹಂಸೆ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ರವಿಚಂದ್ರ ಬಿ ಬಡಿಗೆ, ಎನ್ಕೆ ಸ್ಟೀಲ್ ಫೋರ್ ನ್ಯೂಸ್, ಕೊಪ್ಪಳ. ಎಲ್ಲಿವರೆಗೂ ನಾವು ನಮ್ಮಿರತಕ್ಕಂಥ ಪಾತ್ರವನ್ನು ಸರಿಯಾಗಿ ನಿರ್ವಹಿಸಲು ಅಲ್ಲಿವರೆಗೂ ಸಹಿತವಾಗಿ ಪರಿಪೂರ್ಣವಾದಂತಹ ಕೆಲಸ ಆಗಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ನಾನು ಆಲ್ವೇಸ್ ಎ ರಿಸಲ್ಟ್ ಓರಿಯೆಂಟೆಡ್ ಮ್ಯಾನ್. ಅಂದ್ರೆ ನಾನೆಲ್ಲೋ ಮುಖ್ಯವಾಗಿ ಯಾವುದೇ ಎಕ್ಸಾಮ್ ಬರೆದಿನಂತ ತೃಪ್ತಿ ಬಂದ್ರೆ, ರಿಸಲ್ಟ್ ಬರದೆ ಹೋದ್ರೆ ಅದು ಎಕ್ಸಾಮ್ ಬರೆಯೋದಕ್ಕೆ ಸಂಬಂಧನೇ ಇಲ್ಲ ಅನಿಸುತ್ತೆ. ಆದ್ರಿಂದ ಬಹಳ ಮುಖ್ಯವಾದಂಥ ವಿಷಯ ಏನಂತಂದ್ರೆ, ಈ ನೀವೇನು ಔಟ್ಕಮ್ ಬರ್ತಾ ಇದ್ರಿ, ನಿಮ್ಮ ಮೇಲೆ ಇರ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿ ಬಹಳ ಮುಖ್ಯವಾದ. ಯಾಕಂದ್ರೆ ನಾನು ಬಾರ್ ಕೌನ್ಸಿಲ್ ಮೇಲೆ ಹೋದ್ಸಲ ಎನ್ರೋಲ್ಮೆಂಟ್ ಕಮಿಟಿಯ ಚೇರ್ಮನ್ ಆಗಿದೆ. ಆಮೇಲೆ ಹಿಂದೆ ಬೇರೆ ಬೇರೆ ಸಮಿತಿಗಳಲ್ಲಿ ನಾವು ಸದಸ್ಯನಾಗಿದೆ. ಈಗ ಏನಾಗಿದೆ ಡಿಸಿಪ್ಲಿನರಿ ಕಮಿಟಿಯ ಚೇರ್ಮನ್ ಈ ಸದಸ್ಯನಾಗಿದೆ. ಆಮೇಲೆ ಎಕ್ಸಿಕ್ಯೂಟಿವ್ ಬಾಡಿ ಕಮಿಟಿ ಇದರಾಗಿದೆ. ಒಂದು ಮಾತನ್ನ ಡಾಕ್ಟರ್ ರಾಜಶೇಖರ್ ಅವರು ಹೇಳಿರೋದ್ರ ಬಗ್ಗೆ ಯಾಕಂದ್ರೆ ಕಾನೂನು ಶಿಕ್ಷಣ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಮತ್ತು ಸರ್ಕಾರವನ್ನು ಕಟ್ಟಿಕೊಡುತ್ತ ಈ ಸಂದರ್ಭದಲ್ಲಿ ಆಗಿದೆ. ಈ ಕಾಲಘಟ್ಟದಲ್ಲಿ ಈಗ ಸಂವಿಧಾನ ಬರೆದ ರಾಜಶೇಖರ್ ಸರ್, ನಾವು ಯೂನಿವರ್ಸಿಟಿ ನಾವು ಸ್ಟೂಡೆಂಟ್ ಅಲ್ಲ, ನಾವು ಆ ಕಾಲದಲ್ಲಿ ಮುಗಿರ್ತಿದ್ವಿ. ನಾವು ಥರ್ಡ್ ಕ್ಲಾಸ್ ಓದ್ತಿದ್ವಿ ನಾವು ರಾಜಶೇಖರ್. ಅವಾಗ ಅದ್ಭುತವಾಗಿ ಟೀಚಿಂಗ್ ಮಾಡ್ತಿದ್ದೆವು. ಯಾಕಂದ್ರೆ ಈ ಯೂನಿವರ್ಸಿಟಿ ಹಾಕೋದು ಹೆಂಗಂದ್ರೆ ಬಹಳ ದೊಡ್ಡ ದೈತ್ಯ ಕಾನೂನು ಉಂಟಾಗಿದ್ದ ದೊಡ್ಡ ಸಂಸ್ಥೆ CK ರಾಜಣ್ಣ, ಅಜ್ಜಪ್ಪ ಅಂತ ಹೇಳಿ ಏನ್ ದೇಶದಿಂದ ಅವರು ಅಮೆರಿಕ ಸ್ಟಡಿ ಮಾಡಿದ್ರು. ಮತ್ತೆ ಬಹಳ ಶರದ್ ಬಾಬು ಅವರು ಅದು ಇವರಿಗೆ ಅನೇಕ ನಮ್ಮ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮಾಡೋರು, ಸುಪ್ರೀಂ ಕೋರ್ಟ್ ಶಾಸನಗಳು ಕೂಡ ಅದೇ ಕಾಲದಿಂದ ಈಗ ಅನೇಕ ವಿಷಯಗಳ ಬಹಳ ದೊಡ್ಡ ಸಂಸ್ಥೆ ದಾಖಲಾಗಿದೆ ಅಂತ ಒಂದು ಇವತ್ತು ರಾಜಶೇಖರ ಸರ್ ನಿಜವಾಗ್ಲೂ ಕೂಡ ಕನ್ನಡದಲ್ಲಿ ಏನಂದ್ರೆ ಕನ್ನಡ ಜಗತ್ತಿನ ಶ್ರೇಷ್ಠ ಭಾಷೆ, ಸಂವಿಧಾನಿಕ ಭಾಷೆ. ಈಗ ತಮಿಳಿಗೆ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸಿಕ್ಕೈತಿ, ಕನ್ನಡ ಕೂಡ ಕನ್ನಡ ಸಿಕ್ಕೈತಿ. ಈಗ ಕನ್ನಡದಲ್ಲಿ ಮೊದಲು ಕನ್ನಡದಲ್ಲಿ ಏನಿದ್ದಿಲ್ಲ. ಈಗ ನಮ್ಮ ಎನ್ ಬಡ್ಡಿ ಅವರು ಬರೀತಿದ್ರು ನೋಡಿ, ಎನ್ ಬಡ್ಡಿ ಅವರು ಅನೇಕ ಪುಸ್ತಕ ಮಾಡೋದು, ಅದು ಸಂಚಾರ ಅಂತ ರಿಟೈರ್ಡ್ ಟೀಚರ್ಸ್. ಮತ್ತೆ ಅದೇ ರೀತಿಯಾಗಿ ನಮ್ಮ ರಾಜಶೇಖರ್ ಸರ್ ಈಗ ಯಾಕಂದ್ರೆ ಇವರು ಅವಾಗ ಸ್ಟಾರ್ಟ್ ಮಾಡಿದ್ರು. ಇವ್ರು ಯೂನಿವರ್ಸಿಟಿ